प्रिय छात्राः नमस्ते। अहं दशमकक्ष्यायाः सूक्तिपीयूषम् इति पाठं पाठितवती। इदानीम् अस्य पाठस्य प्रश्नोत्तराणि करोमि। पश्यन्तु छात्राः, 12 पाठः सूक्तिपीयूषम् अस्य पाठस्य अभ्यासः। एकवाक्येन उत्तरं लिखत। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಅಕ್ಷಯಾಃ ನಿಧಯಃ ಕತಿ ಸಂತಿ? ಅಕ್ಷಯಾಃ ನಿಧಯಃ ಪಂಚ ಸಂತಿ. ಕತಿ ಇತ್ಯುಕ್ತೆ ಎಷ್ಟು? ಕಾಲಪರ್ಯಯಾತ್ ಕಾ ಕ್ಷಯಂ ಗಚ್ಚತಿ? ಕಾಲಪರ್ಯಯಾತ್ ಶಿಕ್ಷಾ ಕ್ಷಯಂ ಗಚ್ಚತಿ. ಕಿಂ ತಥೈವ ತಿಷ್ಠತಿ? ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ. ಕೇಶಾಂ ಮೈತ್ರಿ ಛಾಯೇವ ಭವತಿ? ಖಲ ಸಜ್ಜನಾನಾಂ ಮೈತ್ರಿ ಛಾಯೇವ ಭವತಿ. ಸಂತಃ ಕಾನ್ ಪರ್ವತೀ ಕುರ್ವಂತಿ? ಸಂತಃ ಪರಗುಣ ಪರಮಾಣೂನ್ ಪರ್ವತೀ ಕುರ್ವಂತಿ. ಏಕವಾಕ್ಯೇನ ಉತ್ತರಂ ಲಿಖತ. ಪ್ರಶ್ನಂ ಸಮಾಪ್ತಃ. ರಿಕ್ತಸ್ಥಾನಂ ಪೂರಯತ. ಬಿಟ್ಟ ಸ್ಥಳವನ್ನು ತುಂಬಿರಿ. ಮೊದಲನೇದು ಡೇಶ್ ಪೂರ್ವಾರ್ಧ ಪರಾರ್ಧ ಭಿನ್ನ. ದಿನಸ್ಯ ಪೂರ್ವಾರ್ಧ ಪರಾರ್ಧ ಭಿನ್ನ. ಎರಡನೇದು ಜಲಂ ಡೇಶ್ ಚ ಶುಷ್ಯತಿ. ಜಲಂ ಜಲಸ್ಥಾನಗತಂ ಚ ಶುಷ್ಯತಿ. ಪಂಚೈತಾನಿ ಡೇಶ್ ನಿಧಿಃ. ಪಂಚೈತಾನಿ ಅಕ್ಷಯೋ ನಿಧಿಃ. ಡೇಶ್ ಸತ್ಯಭೂಷಿತಂ. ಭಾಷಿತಂ ಸತ್ಯಭೂಷಿತಂ. ಮನಸಿ ವಚಸಿ ಕಾಯೇ ಪುಣ್ಯ ಪೀಯೂಷ ಪೂರ್ಣಃ. ಇವಿಷ್ಟು ಬಿಟ್ಟ ಸ್ಥಳ ತುಂಬಿರಿ. ಈ ಪ್ರಶ್ನೆಗಳಿಗೆ ಉತ್ತರಗಳು. ನಂತರ ನೋಡಿ, ಸಂಯೋಜಯತ ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಲ್ಲಿರುವ ಪ್ರಶ್ನೆಗಳನ್ನು ನೋಡಿ. ಸುಬದ್ಧ ಮೂಲಾಃ, ಮಿತ್ರ ಸಂಗ್ರಹಃ, ಲಘ್ವಿ, ಸಂತಃ, ಹೃದಯಂ. ಆ ಪಟ್ಟಿಯಲ್ಲಿರುವ ಶಬ್ದಗಳು ವಿಲಸಂತಃ, ಸದಯಂ, ನಿಧಿಃ, ಗುರುವಿ, ಪಾದಪಾಃ. ಸುಬದ್ಧ ಮೂಲಾಃ ಪಾದಪಾಃ. ಮಿತ್ರ ಸಂಗ್ರಹಃ ನಿಧಿಃ. ಲಘ್ವಿ ಗುರ್ವಿ. ಸಂತಃ ವಿಲಸಂತಃ. ಹೃದಯಂ ಸದಯಂ. ವಿದ್ಯಾರ್ಥಿಗಳೇ, ನಿಮ್ಗೆ ಈಗಾಗಲೇ ಹೇಳಿದ್ದೇನೆ ಹಿಂದಿನ ಪಾಠಗಳಲ್ಲಿ, ಸಂಯೋಜಯತ ಈ ಪ್ರಶ್ನೆಗಳು ನಿಮಗೆ ನೇರವಾಗಿ ಈ ರೀತಿ ಬೀಳುವುದಿಲ್ಲ. ಚತುರ್ಥ ಪದಂ ಲಿಖತ ಇದೆಯಲ್ಲ, ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಎರಡನೇ ಉತ್ತರ ಇರ್ತದೆ. ಒಂದು ಶಬ್ದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಶಬ್ದದಲ್ಲಿ ಉತ್ತರ. ಮೂರನೇ ಶಬ್ದಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಶಬ್ದವನ್ನ ನೀವು ಬರಿಬೇಕು. ಚತುರ್ಥ ಪದಂ ಲಿಖತ ಇರ್ತದಲ್ಲ, ಅದರಲ್ಲಿ ಈ ಸಂಯೋಜಯಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬೀಳ್ತವೆ. ಈ ಸಲ ಮಿತ್ರ ಸಂಗ್ರಹ ಬಿತ್ತು ನಿಧಿ ಬರೆದಿದ್ರಿ ನೀವು. ಆನಂತರ ವಿರುದ್ಧ ಪದಂ ಲಿಖತ. ಕ್ಷೈಣಿ ಅಕ್ಷೈಣಿ. ಅಕ್ಷಯಃ ಕ್ಷಯಃ. ಉಪಕಾರಃ ಅಪಕಾರಃ. ಪೀಯೂಷಂ ವಿಷಂ. ಇವು ಕೂಡ ವಿರುದ್ಧ ಪದಂ ಲಿಖತ ಅಂತ ಬೀಳೋದಿಲ್ಲ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಯಾವುದಾದ್ರೂ ಒಂದು ಬೀಳುತ್ತದೆ. ಅನಂತರ ಪರ್ಯಾಯ ಪದಂ ಲಿಖತ. ಸಮಾನಾರ್ಥಕ ಪದಂ ಲಿಖತ. ಕಾಯಃ ದೇಹಃ. ಪಶ್ಚಾತ್ ಅನಂತರಂ. ಶಿಕ್ಷಾ ವಿದ್ಯಾ. ಸಂತಃ ಸಜ್ಜನಾಃ. ಇದು ಸಂತೌ ಸಂತಃ ಸಜ್ಜನಾಃ. ಇದು ಬಹುವಚನ, ಅದಕ್ಕೆ ಸಜ್ಜನಾಃ ಅಂತ ಬರೆದಿದ್ದೇನೆ ನೋಡಿ ವಿದ್ಯಾರ್ಥಿಗಳೇ. ಇದು ಕೂಡ ಪರ್ಯಾಯ ಪದಂ ಲಿಖತ. ನೇರವಾದ ಪ್ರಶ್ನೆ ಬೀಳುವುದಿಲ್ಲ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬೀಳುತ್ತದೆ. ಹಾಗೆ ಸಂಧಿಂ ವಿಭಜ್ಯ ಸಂಧಿನಾಮ ಲಿಖತ. ಕಲಿಸ್ತಸ್ಯ. ಕಲಿಹಿ ತಸ್ಯ. ಕಲಿಸ್ತಸ್ಯ ವಿಸರ್ಗಸ್ಯ ಸಕಾರಾದೇಶಃ. ಛಾಯೇವ. ಛಾಯಾ ಇವ. ಛಾಯೇವ ಗುಣಸಂಧಿಃ. ತಥೈವ. ತಥಾ ಏವ. ತಥೈವ ವೃದ್ಧಿಸಂಧಿಃ. ಪಂಚೈತಾನಿ. ಪಂಚ ಏತಾನಿ. ಪಂಚೈತಾನಿ ವೃದ್ಧಿಸಂಧಿಃ. ವೃದ್ಧಿಸಂಧಿಯಲ್ಲಿ ಐ ಮತ್ತು ಅವುಗಳು ಆದೇಶವಾಗಿ ಬರ್ತದೆ. ಗುಣಸಂಧಿಯಲ್ಲಿ ಎ ಓ ಅರ್ಗಳು ಆದೇಶವಾಗಿ ಬರ್ತದೆ. ವಿಸರ್ಗಸ್ಯ ಸಕಾರ ಅಂದ್ರೆ ವಿಸರ್ಗದ ಬದಲಾಗಿ ಸಕಾರವು ಆದೇಶವಾಗಿ ಬರ್ತದೆ. ಇದು ಸಂಧಿ ಬಿಡಿಸಿ ಹೆಸರಿಸಿರಿ. ಇನ್ನು ಶ್ಲೋಕಂ ಪುರಯತ ನಿಮ್ಮ ಪುಸ್ತಕದಲ್ಲೇ ಇದೆ, ಆ ಶ್ಲೋಕವನ್ನ ಬರೆದ್ರೆ ಆಯ್ತು.
शीलं शौर्यमनालस्यं पाण्डित्यं मित्रसङ्ग्रहः अचोरहरणीयानि पञ्चैतान्यक्षयो निधिः सदयं हृदयं यस्य भाषितं सत्यभूषितं कायः परहिते यस्य ಕಲಿಸ್ತಸ್ಯ ಕರೋತಿ ಕಿಂ. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಸೂಕ್ತಿ ಪಿಯುಷಂ ಪಾಠದಲ್ಲಿ 5 ಸುಭಾಷಿತಗಳಿವೆ. ಈ 5 ಸುಭಾಷಿತಗಳನ್ನು ನೀವು ಕಂಠಪಾಠ ಮಾಡಿ. ಯಾಕೆಂದ್ರೆ ಶ್ಲೋಕಂ ಪೂರಯತ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕಗಳ ಪ್ರಶ್ನೆ ಬೀಳುತ್ತದೆ. ಪಾಠಸ್ಯ ನಾಮ ಲಿಖಿತ್ವ ಶ್ಲೋಕಂ ಪೂರಯತ ಬೀಳ್ತದೆ. ಈ ಪಾಠದ ಹೆಸರು ಸೂಕ್ತಿ ಪಿಯುಷಂ ಅಂತ ಬರೆದು ನೀವೇನ್ ಮಾಡ್ಬೇಕು, ಈ ಪದ್ಯವನ್ನ ತುಂಬಬೇಕು. ಅದು ಪ್ರಾರ್ಥನಾ ಪಾಠದ್ದು ಮೊದಲನೇದು ಪ್ರಣತಿ ಪಾಠ ಇದೆಯಲ್ಲ, ಆನಂತರ ಸೂಕ್ತಿ ಪಿಯುಷ, ಈ 2 ಪಾಠಗಳಲ್ಲಿ ಯಾವ್ದಾದ್ರೂ ಬೀಳ್ತದೆ. 3 ಅಂಕಗಳ ಪ್ರಶ್ನೆಗಳು ಬೀಳ್ತವೆ. ಅದಕ್ಕಾಗಿ ಅಲ್ಲೂ 5 ಇಲ್ಲಿ 5 ಒಟ್ಟು 10 ಶ್ಲೋಕಗಳನ್ನ ನೀವೇನ್ ಮಾಡ್ಬೇಕು, ಕಂಠಪಾಠ ಮಾಡಿ ಇಟ್ಕೊಳ್ಬೇಕು. ನಿಮ್ಗೆ 3 ಅಂಕಗಳು ಬೀಳ್ತವೆ. ಮೊದಲನೇ ಇದರಲ್ಲಿ 5 ಶ್ಲೋಕಗಳಿತ್ತಲ್ವಾ ಪ್ರಣತಿ ಪಾಠದಲ್ಲಿ, ಈ ಪಾಠದಲ್ಲೂ ಕೂಡ 5 ಶ್ಲೋಕಗಳಿವೆ. ಎಲ್ಲವನ್ನು ಕಂಠಪಾಠ ಮಾಡಿ ಇಟ್ಕೊಳ್ಳಿ. ಅನಂತರ ದ್ವಿತ್ರೈಹಿ ವಾಕ್ಯೈ ಉತ್ತರಂ ಲಿಖತ, 2-3 ವಾಕ್ಯಗಳಲ್ಲಿ ಉತ್ತರವನ್ನ ಬರೀಬೇಕು. ಪಂಚ ಅಚೋರ ಹರಣೀಯಾನಿ ಕಾನಿ, ಸಚ್ಚಾರಿತ್ರ್ಯಂ, ಶೂರತಾ, ಅನಾಲಸ್ಯಂ, ಪಾಂಡಿತ್ಯಂ, ಸ್ನೇಹ ಸಮೂಹ ಇತಿ ಪಂಚ ಅಚೋರ ಹರಣೀಯಾನಿ. ಇಲ್ಲದೆ ಹೋದ್ರು ಕೂಡ ನಿಮಗೆ ಶ್ಲೋಕ ಬರ್ತದಲ್ವಾ, ಶೀಲಂ ಶೌರ್ಯಂ ಅನಾಲಸ್ಯಂ ಪಾಂಡಿತ್ಯಂ ಮಿತ್ರ ಸಂಗ್ರಹ ಇತಿ ಪಂಚ ಅಚೋರ ಹರಣೀಯಾನಿ. ಹೀಗೆ ಬರೆದ್ರು ಆಯ್ತು. ಕಾಲಾಂತರೆ ಕಾನಿ ವಿನಶ್ಯಂತಿ, ಕಾಲಾಂತರೆ ಶಿಕ್ಷಾ ಕ್ಷಯಂ ಗಚ್ಚತಿ, ಸುಬದ್ಧ ಮೂಲಾಹ ಪಾದಪಾಹ ನಿಪತಂತಿ, ಜಲಂ ಜಲಸ್ಥಾನಗತಂ ಚ ಶುಷ್ಯತಿ. ಇಷ್ಟೇ ಬರೀರಿ, ಯಾಕಂದ್ರೆ ಕಾಲಕ್ರಮೇಣ ಯಾವ್ಯಾವುದು ನಾಶವಾಗ್ತವೆ ಇಷ್ಟೇ ಕೇಳಿದರೆ ಮುಂದಿನ ವಾಕ್ಯವನ್ನ ಬರೆಯುವ ಅವಶ್ಯಕತೆ ಇಲ್ಲ. ನಂತರ ನೋಡಿ 3ನೇ ಪ್ರಶ್ನೆ, ಖಲಸಜ್ಜನಾನ ಮೈತ್ರಿ ಕೀದೃಶಿ ಭವತಿ ಇತಿ ವರ್ಣಯತ. ದುರ್ಜನರ ಮತ್ತು ಸಜ್ಜನರ ಗೆಳೆತನ ಹೇಗಿರ್ತದೆ ಎಂಬುದನ್ನು ವಿವರಿಸಬೇಕು. ಉತ್ತರ ನೋಡಿ, ದುರ್ಜನೈ ಸಹ ಕ್ರಿಯಮಾಣ ಮಿತ್ರತಾ ಪೂರ್ವಾನ್ನಸ್ಯ ಛಾಯೇವ ಆದೌ ದೀರ್ಘ ಪಶ್ಚಾತ್ ಕ್ಷಯಿಣಿ, ತಥಾ ಸುಜನೈ ಕ್ರಿಯಮಾಣ ಮೈತ್ರಿ ಅಪರಾಹ್ನಸ್ಯ ಛಾಯೇವ ಆದೌ ಕ್ಷಯಿಣಿ ನಂತರಂ ದೀರ್ಘ ಭವತಿ. 4ನೇ ಪ್ರಶ್ನೆ, ಸಂತಃ ಕೀದೃಶಃ ಭವಂತಿ ಇತಿ ವಿವರಣತ. ಸಜ್ಜನರು ಹೇಗಿರ್ತಾರೆ ಎಂಬುದನ್ನ ವಿವರಿಸಿರಿ. ಸಂತಃ ಮನಸಿ ವಚಸಿ ಕಾಯೇ ಪುಣ್ಯ ಪಿಯೂಷ ಪೂರ್ಣಾಹ. ಇದು ತುಂಬಾ ಈಸಿ ಇದೆ, ನಾನು ಅದಕ್ಕಾಗಿ ಶ್ಲೋಕವನ್ನೇ ಅನ್ವಯವಾಗಿ ಬರೆದಿದ್ದೇನೆ ನಿಮಗೆ ಸುಲಭವಾಗ್ಲಿ ಅಂತ. ಸಂತಃ ಮನಸಿ ವಚಸಿ ಕಾಯೇ ಪುಣ್ಯ ಪಿಯೂಷ ಪೂರ್ಣಾಹ ತ್ರಿಭುವನಂ ಉಪಕಾರ ಶ್ರೇಣಿಭಿಃ ಪ್ರೀಣಯಂತಃ ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜರ್ಹದಿ ವಿಲಸಂತಹ ಸಂತಿ. ಹೀಗೆ ಬರೆದ್ರೆ ಸಾಕು. ಆನಂತರ ಇವಿಷ್ಟು ನಿಮ್ಮ ಪಾಠದ ಪ್ರಶ್ನೋತ್ತರಗಳು. ಆನಂತರ ಕ್ರಿಯಾಕಲಾಪವನ್ನು ನೋಡಿ. ನಾಮಪದಂ ಸರ್ವನಾಮ ಅವ್ಯಯಂ ಕ್ರಿಯಾಪದಂ ಚ ಪೃಥಕ್ಕೃತ್ವ ಕೋಷ್ಟಕೆ ಲಿಖತ. ಇದು ನಿಮಗೆ ಹೆಚ್ಚಿನ ಅಭ್ಯಾಸಕ್ಕಾಗಿ ಕೊಟ್ಟಿರೋದು. ನಾಮಪದ, ಸರ್ವನಾಮ, ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದನ್ನು ನೀವೇನ್ ಮಾಡ್ಬೇಕು, ನಾಮಪದ ಯಾವುದು, ಸರ್ವನಾಮ ಯಾವುದು, ಅವ್ಯಯ ಯಾವುದು, ಕ್ರಿಯಾಪದ ಯಾವುದು ಎಂಬುದನ್ನ ಬೇರ್ಪಡಿಸಿ ಬರೀಬೇಕು. ಇಲ್ಲಿ ಈ ಇದರಲ್ಲಿ ಕೋಷ್ಟಕದಲ್ಲಿ ಬರೀಬೇಕು. ನಾಮಪದ ಅಂದ್ರೆ ಏನು? ನಾಮ ಅಂದ್ರೆ ಹೆಸರು, ಹೆಸರನ್ನು ಸೂಚಿಸುವಂತಹ ಪದ. ಅದು ವಸ್ತು, ವಿಷಯ, ವ್ಯಕ್ತಿ, ಊರು ಯಾವುದರದ್ದೇ ಆಗಿರಬಹುದು, ಹೆಸರನ್ನು ಸೂಚಿಸುವುದು. ಸರ್ವನಾಮ ಅಂದ್ರೇನು? ನಾಮಪದದ ಬದಲಾಗಿ ಬಳಸುವಂತಹ ಪದ. ಅವ್ಯಯ ಅಂದ್ರೇನು? 3 ಲಿಂಗಗಳಲ್ಲಿ, 3 ವಚನಗಳಲ್ಲಿ, ಹಾಗೆ ಎಲ್ಲ ವಿಭಕ್ತಿಗಳಲ್ಲಿ ಯಾವುದೇ ಭೇದವನ್ನು ಹೊಂದದೆ ಒಂದೇ ರೀತಿಯಾಗಿ ಇರುವುದು, ಸಮಾನವಾಗಿರುವುದು. ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚಿಸುವಂತಹ ಪದ. ಇದನ್ನು ತಿಳ್ಕೊಂಡಿರಿ. ಆ ನಂತರ ಕೊಟ್ಟಂತಹ ಶಬ್ದಗಳನ್ನ ನಾಮಪದದಲ್ಲಿ ಸರ್ವನಾಮ ಯಾವುದು, ಅವ್ಯಯ ಯಾವುದು, ಕ್ರಿಯಾಪದ ಯಾವುದು ಬೇರ್ಪಡಿಸಿ ಬರೀರಿ. ನಾನು ನೋಡಿ ಬೇರ್ಪಡಿಸಿ ಬರೆದಿದ್ದೇನೆ. ನಾಮಪದಂ ಶೀಲಂ ಕಾಯಃ ಶಿಕ್ಷಾ ಚೇತಃ ಮಂಗಲಂ ಜಲಂ ಕಲಿಹಿ ಮೈತ್ರಿ ದಿನಂ
ಪಾಂಡಿತ್ಯಂ. ಸರ್ವನಾಮಗಳು ತೇನ, ಕಿಂ, ಕಿಯಂತಹ, ಯಸ್ಯ, ಯೇನ. ಏನಾಯ್ತು? ಅವ್ಯಯ ಚ, ಏವ, ಯಥಾ, ತದಾ, ಇವ, ಪುರಾ, ಪಶ್ಚಾತ್. ಕ್ರಿಯಾಪದಂ ಕರೋತಿ, ಶುಷ್ಯತಿ, ಉಪೈತಿ, ತಿಷ್ಠತಿ. ಇವಿಷ್ಟು ಪಾಠದ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳೇ, ನೀವು ಪಾಠವನ್ನು ಕೇಳಿದಿರಿ, ಪ್ರಶ್ನೋತ್ತರವನ್ನು ಕೇಳಿದಿರಿ. ನಿಮಗೆಲ್ಲ ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ.